ಅಂಬಾವಿಲಾಸ ಅರಮನೆಯಲ್ಲಿ ಖಾಸಗಿ ದರ್ಬಾರ್ ಆರಂಭ ಆಗಿದೆ. ರತ್ನ ಖಚಿತ ಸಿಂಹಾಸನವನ್ನ ಯದುವೀರ್ ಅವರು ಏರಿದ್ದಾರೆ. ಅರಮನೆಯಲ್ಲಿ ವಿಧಿವಿಧಾನವನ್ನ ರಾಜವಂಶಸ್ಥ ಯದುವೀರ್ ಅವರು ನೆರವೇರಿಸಿದ್ದಾರೆ. ನೇರಳೆ ಬಣ್ಣದ ಪೇಟವನ್ನ ಧರಿಸಿ ಪೂಜೆಯಲ್ಲಿ ಕಂಗೊಳಿಸಿದ್ರು ಯದುವೀರ್ ಅವರು. ಗುಲಾಬಿ ಬಣ್ಣದ ಪೋಷಾಕಿನಲ್ಲಿ ಮಿಂಚಿದ್ದಾರೆ ರಾಜವಂಶಸ್ಥ. ಮಂಗಳವಾದ್ಯದೊಂದಿಗೆ ಪೂಜಾ ಕೈಂಕರ್ಯಗಳು ನೆರವೇರಿತು. ಮಧ್ಯಾಹ್ನ 2:05ಕ್ಕೆ ಚಾಮುಂಡಿಯನ್ನ ಅಂದ್ರೀಗ ಚಾಮುಂಡಿ ತೊಟ್ಟಿಯಿಂದ ವಿಜಯ ಯಾತ್ರೆ ಕೂಡ ಆರಂಭ ಆಗುತ್ತೆ. ಸೊ ಇವತ್ತಿನಿಂದ ಖಾಸಗಿ ದರ್ಬಾರ್ ಆರಂಭ ಆಗಿದೆ. 9 ದಿನಗಳ ಕಾಲ ಇವೆಲ್ಲವೂ ಕೂಡ ಸುದೀರ್ಘವಾಗಿ ವಿಧಿವಿಧಾನಗಳು, ಪೂಜಾ ಕೈಂಕರ್ಯಗಳು ಎಲ್ಲವೂ ನೆರವೇರುತ್ತೆ. ದೇಶ ವಿದೇಶಗಳಿಂದ ಈ ದಸರೆಯ ಕ್ಷಣಗಳನ್ನು ಕಣ್ತುಂಬಿಕೊಳ್ಳೋಕೆ ಜನಗಳು ಬಂದಿದ್ದಾರೆ, ಪ್ರವಾಸಿಗರು ಆಗಮಿಸಿದ್ದಾರೆ. ರಾಜ್ಯದ ಜನ ಕೂಡ ಮೈಸೂರನ್ನ ಬಿಟ್ಟ ಕಣ್ಣನ್ನ ಬಿಟ್ಟಂಗೆ ನೋಡ್ತಾ ಇದ್ದಾರೆ. ರತ್ನ ಖಚಿತ ಸಿಂಹಾಸನವನ್ನ ರಾಜವಂಶಸ್ಥ ಯದುವೀರ್ ಏರಿದ್ದಾರೆ. ಸಂಸದರಲ್ಲ ಈಗ ಈ ಸಂದರ್ಭದಲ್ಲಿ ಅವರು ರಾಜವಂಶಸ್ಥ ಯದುವೀರ್. ಸ್ವಲ್ಪ ಹಿಂದೆ ಬನ್ನಿ. ಅಂಬಾವಿಲಾಸ ಅರಮನೆಯಲ್ಲಿ ಖಾಸಗಿ ದರ್ಬಾರ್ ಆರಂಭ ಆಗಿರುವ ಕ್ಷಣಗಳನ್ನು ನೀವು ಕೂಡ ಕಣ್ತುಂಬಿಕೊಳ್ತಾ ಇದ್ದೀರಾ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ. ಮಂಗಳವಾದ್ಯದೊಂದಿಗೆ ಪೂಜಾ ಕೈಂಕರ್ಯಗಳು ನೆರವೇರಿದೆ. ಇವಾಗ ಇನ್ನು ಕೆಲ ನಿಮಿಷಗಳಲ್ಲಿ ಅಂದರೆ 2:05 ಒಳ್ಳೆಯ ಮುಹೂರ್ತವನ್ನು ನೋಡಿದರೆ ಆಗ ಚಾಮುಂಡಿ ತೊಟ್ಟಿಯಿಂದ ವಿಜಯ ಯಾತ್ರೆ ಕೂಡ ಆರಂಭ ಆಗುತ್ತೆ. ಇದೀಗ ಇವತ್ತಿನಿಂದ ನವರಾತ್ರಿ ಕೂಡ ಆರಂಭ ಆಗ್ತಾ ಇದೆ. ಗುಲಾಬಿ ಬಣ್ಣದ ಪೋಷಾಕಿನಲ್ಲಿ ರಾಜವಂಶಸ್ಥ ಯದುವೀರ್ ಅವರು ಕಂಗೊಳಿಸ್ತಾ ಇದ್ದಾರೆ, ಮಿಂಚ್ತಾ ಇದ್ದಾರೆ. ನೇರಳೆ ಬಣ್ಣದ ಪೇಟವನ್ನು ಧರಿಸಿದ್ದಾರೆ. ಪೂಜೆಯಲ್ಲಿ ಭಾಗಿಯಾಗಿರುವಂಥದ್ದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಅರಮನೆಯಲ್ಲಿ ವಿಧಿವಿಧಾನಗಳನ್ನು ನೆರವೇರಿಸಿದ್ದಾರೆ ಯದುವೀರ್ ಅವರು. ರತ್ನ ಖಚಿತ ಸಿಂಹಾಸನವನ್ನು ಏರಿದ್ದಾರೆ. ಅಂಬಾವಿಲಾಸ ಅರಮನೆಯಲ್ಲಿ ಖಾಸಗಿ ದರ್ಬಾರ್ ಕೂಡ ಆರಂಭ ಆಗಿದೆ, ಗಮನಿಸ್ತಾ ಇದ್ದೀರಿ. ಈಗ ಇವೆಲ್ಲವನ್ನ ಕಣ್ತುಂಬಿಕೊಳ್ತಾ ಇದ್ದೀವಿ ನಾವು. ಆ್ಯಂಡ್ ಮೈಸೂರಿನಲ್ಲಿ ನಡೀತಾ ಇರುವಂತಹ ಯುವ ದಸರಾ ಮತ್ತು ಇವತ್ತಿನಿಂದ ನವರಾತ್ರಿ ಏನು ಆರಂಭ ಆಗ್ತದೆ, ಇವೆಲ್ಲವನ್ನು ಕಣ್ತುಂಬಿಕೊಳ್ಳೋಕ್ಕೆ ಪ್ರವಾಸಿಗರು ಕೂಡ ಮೈಸೂರತ್ತ ಮುಖ ಮಾಡ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ.
ಸ್ವಲ್ಪ ಹಿಂದೆ ಬನ್ನಿ. ಓಕೆ, ಅರಮನೆಯಲ್ಲಿ ಇವತ್ತಿನಿಂದ ಖಾಸಗಿ ದರ್ಬಾರ್ ಆರಂಭ ಆಗಿದೆ. ಯದುವೀರೊಡೆಯರವರು 11ನೇ ಸಲ ರತ್ನ ಖಚಿತ ಸಿಂಹಾಸನವನ್ನು ಏರಿ ಈ ಒಂದು ದಸರಾಗೆ ಅಂದರೆ ಖಾಸಗಿ ದರ್ಬಾರನ್ನು ಮಾಡ್ತಾ ಇರುವಂಥದ್ದು. ವಿಶ್ವವಿಖ್ಯಾತ ದಸರಾ ಮಹೋತ್ಸವದ ಅಂಗವಾಗಿ ಅರಮನೆಯಲ್ಲಿ ಇವತ್ತಿನಿಂದ ಖಾಸಗಿ ದರ್ಬಾರ್ ಆರಂಭ ಆಗಿದೆ. ಸಕಲ ಸಿದ್ಧತೆಗಳನ್ನು ನಿನ್ನೆ ತನಕ ಮಾಡಿಕೊಳ್ಳಲಾಗಿತ್ತು. ರಾಜವಂಶಸ್ಥರಾದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅರಮನೆಯ ಸಂಪ್ರದಾಯದಂತೆ ಖಾಸಗಿ ದರ್ಬಾರನ್ನು ಇವತ್ತಿನಿಂದ ಆರಂಭ ಮಾಡಿದ್ದಾರೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಅವರು 11ನೇ ಸಲ ಈ ದರ್ಬಾರನ್ನು ಮಾಡ್ತಾ ಇರೋದು, 11ನೇ ವರ್ಷದ್ದು. ಮೈಸೂರು ಕೊಡಗು ಅಂದರೆ ಈಗ ಅವರು MP ಆಗಿರೋದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ರಾಜಕೀಯಕ್ಕೆ ಕಾಲಿಟ್ಟಿರೋದು. ಈ ಹಿಂದೆ ರಾಜವಂಶಸ್ಥರಾದ ದಿವಂಗತ ಶ್ರೀ ಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು ಜನಪ್ರತಿನಿಧಿಯಾಗಿ ಖಾಸಗಿ ದರ್ಬಾರನ್ನು ಒಂದ್ಸಲ ನಡೆಸಿದ್ರು. ಅದನ್ನು ಈಗ ಇವರು ಕೂಡ ಮುಂದುವರಿಸ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀರಿ, ಖಾಸಗಿ ದರ್ಬಾರ್ ರಾಜವಂಶಸ್ಥರ ಸಂಪ್ರದಾಯದಂತೆ ಆರಂಭ ಆಗಿದೆ. ನವರಾತ್ರಿಯ ಮೊದಲ ದಿನ ಇವತ್ತು. ಸೊ ಎಣ್ಣೆ ಶಾಸ್ತ್ರ, ಮಂಗಳ ಸ್ನಾನ, ಸಿಂಹಾಸನಕ್ಕೆ ಸಿಂಹ ಜೋಡಣೆ, ಚಾಮುಂಡಿ ತೊಟ್ಟಿಯಲ್ಲಿ ರಾಜವಂಶಸ್ಥ ಯದುವೀರ್ ಹಾಗೂ ವಾಣಿವಿಲಾಸ ಅರಮನೆಯಲ್ಲಿ ಪತ್ನಿ ತ್ರಿಷಿಕಾ ಕುಮಾರಿ ಅವರಿಗೆ ಕನಕ ಧಾರಣೆ ಆಗೋದು, ಸವಾರಿ ತೊಟ್ಟಿಗೆ ಪಟ್ಟದ ಆನೆ ಮತ್ತು ಪಟ್ಟದ ಕುದುರೆ, ಹಾಗೆ ನವಗ್ರಹ ಕಳಸ ಪೂಜೆ ಮತ್ತು ಸಿಂಹಾಸನಾರೋಹಣ, ಕನ್ನಡಿ ತೊಟ್ಟಿಗೆ ಶ್ರೀ ಚಾಮುಂಡೇಶ್ವರಿಯನ್ನು ತರೋದು, ಇಂತಹ ಮೊದಲಾದ ಧಾರ್ಮಿಕ ವಿಧಿವಿಧಾನಗಳು ಇವತ್ತಿನಿಂದ ಸಂಪ್ರದಾಯಬದ್ಧವಾಗಿ ಆರಂಭ ಆಗಿದೆ. ಸೊ ಬೆಳಗ್ಗೆ ಎಣ್ಣೆ ಮಜ್ಜನವನ್ನು ಮುಗಿಸಿ ಯದುವೀರವರು ಇವತ್ತಿನ ಖಾಸಗಿ ದರ್ಬಾರವನ್ನು ಆರಂಭ ಮಾಡಿದ್ದಾರೆ. ತ್ರಿಷಿಕಾ ಕುಮಾರಿ ಅವರು ಅಂದರೆ ಅವರ ಪತ್ನಿಯವರು ಆರಂಭದಲ್ಲಿ ಪಾದಪೂಜೆಯನ್ನು ಕೂಡ ಮಾಡಿದರು. ಗಮನಿಸ್ತಾ ಇದ್ದೀರಿ, ಇವೆಲ್ಲವೂ ಒಂದು ರೀತಿ ಹೆಂಗಂದರೆ ನಮಗೆ AI ಯುಗದಲ್ಲಿ ಇದ್ದೀವಿ ಅಂತ ಕಾಣಿಸ್ತಾ ಇಲ್ಲ. ಅಗೇನ್ ಹಳೆಯ ದಿನಗಳನ್ನು ನಾವು ನೆನಪಿಸ್ಕೊಳ್ತಾ ಇದ್ದೀವಿ. ಹಳೆಯ ದಿನಗಳು, ಇತಿಹಾಸ ಇವೆಲ್ಲವೂ ನಮ್ಮ ಕಣ್ಮುಂದೆ ಮರುಕಳಿಸ್ತಾ ಇರೋದ್ರಿಂದ ನಾವು ಅದರಲ್ಲಿ ಭಾಗಿಯಾಗಿದ್ದೀವಿ ಏನೋ ಅನ್ನುವ ನೆನಪನ್ನು ನಮಗೆ ತರ್ತಾ ಇದೆ.
ಮಾತಿನಿಂದ